ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಗುರುಗಳ್ರಿ ಶಂಕರ್ ಎನ್ ಜೆ ಸಾಹೇಬರು ಅವ್ರಿಗೆ ಭೇಟಿಯಾಗಂತ ಹೇಳಿ ನಾನು ಇವತ್ತು ಸಂಕೇಶ್ವರಕ್ಕೆ ಬಂದೀನಿ ರೀ. ಇವತ್ತು ಎಷ್ಟು ಖುಷಿಯಾಗೈತೆ ಅಂದ್ರೆ ರೀ, ನಮಗೆ ಹೊಸವಾಗಿ ಒಂದು ಕೆಲಸ ಮಾಡ್ಬೇಕಾದ್ರೆ ಯಾರೊಬ್ಬರು ಬೆನ್ನು ತಟ್ತಾರಲ್ರಿ, ಹಂಗೆ ನಾವು ಹೊಸ ಕೆಲಸ ಮಾಡಬೇಕಾದಾಗ ನಮಗೆ ಶಂಕರ್ ಎನ್ ಜೆ ಸಾಹೇಬರು ನಮಗೆ ಡುಬ್ಬ ಮ್ಯಾಗ ಕೈ ಇಟ್ಟು ನಂದಕೇಶ್ವರ ಜಿಂದ್ರಳ್ಳಿ ಅವರ ನೀವು ಏನು ಕೇಳಿದ್ರಲ್ರಿ, ನಾ ಅದನ್ನು ಹೇಳಕ್ಕೆ ನಿಮಗೆ ನಾ ಸಹಿ ಅದೇನು ರೀ, ನೀವು ಮಾಡೋ ಕೆಲಸಗಳಿಗೆಲ್ಲ ನನ್ನ ಬೆಂಬಲ ಐತಿ, ನನ್ನ ಪ್ರೋತ್ಸಾಹ ಐತೆ ಅಂತ ಹೇಳಿ ನನ್ನ ಹೆಗಲ ಮ್ಯಾಗ ಕೈ ಇಟ್ಟು ನಾ 24 ತಾಸು ಒಳಗೂ ಒಂದು ತಾಸಿನಾಗ ಯಾವುದೂ ಪರಕಿಲ್ಲ. ಯಾವಾಗೂ ರಾತ್ರಿನೂ ಫೋನ್ ಮಾಡಿದ್ದೀನಿ ಅವರಿಗೆ, ಬೆಳಗ್ಗೆನೂ ಫೋನ್ ಮಾಡಿದ್ದೀನಿ, ಪಾಪ ಮಧ್ಯಾಹ್ನದಾಗೂ ಫೋನ್ ಮಾಡಿದ್ದೀನಿ, ಅವ್ರು ಡ್ಯೂಟಿ ಮ್ಯಾಗದಾಗೂ ಫೋನ್ ಮಾಡಿದ್ದೀನಿ, ಅವ್ರ ಮನ್ಯಾಗಿದ್ದಾಗೂ ಫೋನ್ ಮಾಡಿದ್ದೀನಿ. ಅಷ್ಟೆಲ್ಲ ಇದ್ರೂ ಪಾಪ ಅವ್ರು ಊಟ ಮಾಡಕತ್ರು, ಆ ಊಟ ಮಾಡೋದು ಬಿಟ್ಟು ಅವ್ರು ಡ್ಯೂಟಿ ಮಾಡಕತ್ರು, ಆ ಡ್ಯೂಟಿ ಮಾಡೋದು ಬಿಟ್ಟು ಪಾಪ ನನಗೆ ಹೆಲ್ಪ್ ಮಾಡಿದಾರೆ. ಅಂಥ ವ್ಯಕ್ತಿನ ಇವತ್ತು ನಾನು ಸ್ಮರಿಸ್ಬೇಕಂತ ಹೇಳಿ ನಾನು ನಮ್ಮೂರು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಯಮ್ಮಕನಮಡಿಯಿಂದ ಇವತ್ತು ಸಂಕೇಶ್ವರಕ್ಕೆ ಬಂದೀನಿ ರೀ, ಅವ್ರನ್ನ ಭೇಟಿಯಾಗಂತೇಳಿ. ಯಾವಾಗಂದ್ರೆ ರೀ, ಗುರು ಅಂದ್ರೆ ರೀ ದೇವ್ರದ್ದಂಗೆ ರೀ. ಒಬ್ಬರು ಗುರು ರೀ, ಅವರು ಏನು ತ್ಯಾಗ ಮಾಡಿರ್ತಾರೆ ಅಂದ್ರೆ ರೀ, ತನ್ನ ಶಿಷ್ಯ ಬೆಳೀತಾ ಅಂದ್ರೆ ಅವ್ರಿಗೆ ಒಂದು ಹೆಮ್ಮೆ ಇರ್ತೈತೆ ರೀ. ಆ ತನ್ನ ಶಿಷ್ಯ ಬೆಳೀಲಿ ಅಂತ ಹೇಳಿ ಅವರ ತನವನ್ನು ಬಿಟ್ಟು ನಮಗೆ ಒಂದು ಹೆಲ್ಪ್ ಮಾಡ್ತಿರ್ತಾರೆ ಅಂದಾಗ್ರಿ, ಆ ಗುರುವಿನ ಗುಲಾಮನಾಗು ಅಂದಂಗೆ ನಾವು ಇವತ್ತು ಗುರುವಿನ ಗುಲಾಮ ಆಗಕ್ಕೆ ಬಂದೀವಿ ರೀ. ಗುರುವಿನ ಗುಲಾಮ ಆದವಂಗೆ ಯಾವಾಗ ಸ್ವರ್ಗ ಮುಂದೆ ಹೆರ್ತೈತಿ ರೀ. ಆ ಸ್ವರ್ಗ ಇರ್ತೈತಿ ಅನ್ನೋದು ಅವ ಏನು ಗುರುವಿನ ಗುಲಾಮ ಆಗಿರ್ತಾರಲ್ಲ, ಅವ್ರು ಬೆಳೆದ ಮ್ಯಾಗ ಅವ್ರನ್ನ ಮರಿಬಾರ್ದ್ರಿ. ಇವತ್ತು ಹೆಂಗೆ ಗುರುಗಳು ಅಂತಾರಲ್ಲ, ನಾಳೆ ಬೆಳೆದ ಸಕಟ ಇವರಿಂದನೂ ನಾ ಬೆಳೆದ್ನಿ, ಇವರಿಂದನೂ ನಾ ಎಲ್ಲ ಪ್ರಯೋಜನ ತೊಗೊಂಡು ಅದು ಹೇಳಿದ ನೆನ್ಬಿಡ್ಕೋಬೇಕ್ರಿ. ಯಾವಾಗೂ ಮನುಷ್ಯಾಗ ಒಂದು ಹೇಳ್ತೇನೆ ರೀ, ಒಬ್ಬರದ್ದು ಅನ್ನ ಉಂಡಿತ್ತು, ಒಬ್ಬರದ್ದು ಅವ್ರದ್ದು ಬೆಳೆದತ್ತಂದ್ರೆ ಅವ್ರನ್ನ ಯಾವಾಗೂ ಸಾಯುವವರೆಗೂ ನೆನೆಸ್ಕೋಬೇಕ್ರಿ. ನಾ ಅವ್ರನ್ನ ಯಾವಾಗೂ ಸಾಯುವವರೆಗೂ ನೆನೆಸ್ಕುವಂಥ ಕೆಲಸಗಳು ಅವ್ರು ನನಗೆ ಮಾಡಿದಾರೆ ರೀ. ಅವ್ರದ್ದು ನಮ್ಮದು ಸ್ನೇಹ ಒಂದು 3 ತಿಂಗಳು ಇರ್ಬೋದು ರೀ, ಆದ್ರೆ ಅವರು ನಮ್ಮ ತಂದೆಯ ಆಪ್ತರ್ರಿ, ನಮ್ಮ ತಂದೆಯವ್ರ ಜೊತೆ ಡ್ಯೂಟಿ ಮಾಡಿದಾರೆ ರೀ. ಅವ್ರಿಗೂ ನಮ್ಮ ತಂದೆಯವರಿಗೂ ಭಾರಿ ಅನುಭವ ಸಂಬಂಧ ಐತ್ರಿ. ಆ ಸಂಬಂಧ ಇದ್ರೂ ಕೂಡ ಅವರು ನಮ್ಮನ್ನು ಒಬ್ಬ ಗೆಳೆಯಂತರನ ಟ್ರೀಟ್ ಮಾಡೋದಲ್ದೆ, ಒಬ್ಬ ಸ್ನೇಹಿತಂದ್ರೆ ಟ್ರೀಟ್ ಮಾಡೋದಲ್ದೆ, ಒಬ್ಬ ಶಿಷ್ಯನಾಗಿ ನಮ್ಮನ್ನು ಸ್ವೀಕಾರ ಮಾಡ್ಕೊಂಡು ನಮಗೆ ಅವ್ರಿಗೆ ಎಷ್ಟು ಸಾಧ್ಯ ಅಲ್ಲ ಅಷ್ಟು ನಮಗೆ ಬೆಳೆಯೋಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ರೀ. ಹಾಗೂ ಬೆಳೆಯೋಕೆ ಅವಕಾಶಗಳು ಮಾಡಿಕೊಡೋದಲ್ದೆ, ನಮ್ಮಿಂದ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗದಂಗೆ ಹೆಂಗಿರಬೇಕು, ಅದರಿಂದ ನಾವು ಹೆಂಗೆ ಬಚಾವಾಗಬೇಕು, ಅದನ್ನು ನಮ್ಮ ಗುರುಗಳು ಅವರ ಮಾರ್ಗದರ್ಶನ ನಮಗೆ ನೀಡಿದಾರೆ ರೀ. ನಾ ಇವತ್ತು ಈ ಲೆವೆಲ್ಗೆ ಬಂದಿನಂದ್ರೆ ರೀ, ಮುಂದೆ ಇದಕ್ಕಿಂತ ಜಾಸ್ತಿ ನಾವು ಒಂದು ಲೆವೆಲ್ಗೆ ಹೋದ್ರೂ ರೀ, ಇದಕ್ಕೆಲ್ಲ ನಮ್ಮ ಶಂಕರ್ ಎನ್ ಜೆ ಸಾಹೇಬ್ರ ಕಾರಣ ರೀ. ನಾ ಯಾವಾಗೂ ಇದನ್ನು ಲೈವ್ ಟು ಲೈವ್ ಹೇಳತ್ತೀನಿ ರೀ. ಇದು ವಿಡಿಯೋ ಒಂದು 3 ನಿಮಿಷ ಆಗಲಿ 4 ನಿಮಿಷ ಆಗಲಿ, ದಯವಿಟ್ಟು ಯಾರೋ ಒಬ್ಬ ಗುರುವಿನ ಗುಲಾಮನ ಯಾಕೆ ಆಗ್ತಾರೋ, ಆ ಗುರುವಿನ ಗುಲಾಮನ ಆಗ್ಬೇಕಾರೆ ಇದರಿಂದ ಏನೋ ಅರ್ಥ ಮರ್ಮ ಇರ್ತೈತಿ. ಆ ಮರ್ಮದ ಸತ್ಯಗಳ ಕೈಯೇ ಇದು ಸತ್ಯ ಕೈ ಇರ್ತೈತಿದ್ರೆ ಭಾಳ ಪರ್ಫೆಕ್ಟ್ ಇರ್ತೈತಿ ರೀ. ಇವತ್ತು ನಾನು ನಿಮ್ಗೆಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಾ ಇವತ್ತು ಈ ಕೆಲಸ ಕೈ ಹಾಕಿದ್ದೇನೆ ಅಂದ್ರೆ ಅದು ಯಾವ ಕೆಲಸ ನಿಮ್ಗೆ ಗುರ್ತೈತಿ ಅದು ನಾ ಬಾಯ್ಬಿಟ್ಟು ಹೇಳಂಗಿಲ್ಲ. ಅದು ನನ್ನ ಕೆಲಸ ಹೇಳಬೇಕು. ಮುಂದೆ ನಮ್ಮ ಗುರುಗಳ ಆಶೀರ್ವಾದ ತೊಗೊಳಕ್ಕೆ ಬಂದೀನಿ, ತೊಗೊಂಡ ಮ್ಯಾಗ ಆ ಕೆಲಸ ಅದು ಹೇಳ್ತೈತಿ, ಅದು ನನಗೆ ನಂಬಿಕೆ ಐತಿ. ನಮ್ಮ ಗುರುಗಳ ಹೆಸರನ್ನ ತರ್ತೀನಿ ಅನ್ನೋದು ನಂಬಿಕೆ ಅವ್ರಿಗೂ ಐತಿ. ಸಾಹೇಬ್ರ ಗುರುಗಳ ತಲೆ ಮ್ಯಾಗ ಕೈ ಇಡ್ರಿ, ಡೋಪಿ ಮ್ಯಾಗ ನಮ್ಮ ಸಾಹೇಬರು ಡೋಪಿ ಮ್ಯಾಗ ಕೈ ಇಡ್ರು. ನಮ್ಮದು ನಿಮ್ಮ ಬಂಧು ಅಂತಕ್ಕಂಥ ಒಂದು ಚಾನಲನ್ನು ನಮ್ಮ ಬ್ರದರ್ ಓಪನ್ ಮಾಡಿದ್ದಾರೆ. ತಾವು ದಯವಿಟ್ಟು ಇವರು ಹಾಕ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಉತ್ತಮವಾಗಿ ಒಳ್ಳೆಯ ಒಂದು ಉತ್ಸಾಹದಿಂದ ಸಂತೋಷದಿಂದ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ನೋಡಬೇಕು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ಉಳಿದ ಜನರಿಗೆ ಒಂದು ನೈತಿಕವಾದ ಒಂದು ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಕಲಿಸ್ತಕ್ಕಂಥ ಒಂದು ನಮ್ಮ ಆತ್ಮೀಯ ಬ್ರದರ್ ಇದ್ದಂಗೆ. ಅದು ತಾವು ದಯವಿಟ್ಟು ಈ ಚಾನಲ್ ಬೆಳೆಸಬೇಕು. ಇನ್ನೂ ಹೆಚ್ಚು ಜನ ತಾವು ಸಬ್ಸ್ಕ್ರೈಬ್ ಆಗಬೇಕು, ಇವರ ನಾವು ಉದ್ಧಾರ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ತಾವು ದಯವಿಟ್ಟು ಈ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಬಡ ಕಲಾವಿದನನ್ನು ತಾವು ಪ್ರೋತ್ಸಾಹಿಸಬೇಕಂದ್ರೆ ತುಂಬ ಧನ್ಯವಾದ ಗುರುಗಳೇ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಗುರುಗಳೇ. ಓಕೆ, ಥ್ಯಾಂಕ್ ಯು. ಇವತ್ತು ನಮ್ಮ ಗುರುಗಳನ್ನ ಭೇಟಿಯಾದ ಕ್ಷಣ ನನಗೆ ಅಪರೂಪದ ಕ್ಷಣ. ಎಲ್ಲರಿಗೂ ಹೇಳ್ತೀನಿ, ತುಂಬ ನನ್ನ ವಿಡಿಯೋಗಳು ನೋಡೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ನಿಮ್ಮ ಬಂಧು ಅಂತಕ್ಕಂಥ ಚಾನಲ್ ತಾವು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಹೊರತುಪಡಿಸ್ಬೇಕಾದ ಜೊತೆ ಪ್ರೋತ್ಸಾಹ ನೀಡಬೇಕಂತೇಳಿ ನಂದು ಅವ್ರ ಪರವಾಗಿ ನಾನು ಕೇಳಿಕೊಳ್ತೀನಿ ಸರ್. ನನ್ನ ಹೆಸರು ಶಂಕರ್. ಧನ್ಯವಾದಗಳು. ತುಂಬ ಧನ್ಯವಾದಗಳು.